ನಮಸ್ಕಾರ ಗುರು, ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಇನ್ನೇನು IPL ಆಕ್ಷನ್ ಹತ್ರ ಬರ್ತಿದ್ದಂಗೆ ಆಕ್ಷನ್ ಬಿಸಿ ಕಾವು ಎಲ್ಲ ಟೀಮ್ಗಳು ಎಲ್ಲ ಪ್ಲೇಸ್ಗಳು ಕಾಯ್ತಿದೆ ಅಂತ ಹೇಳಬೇಕು. ಆದರೆ RCB ಅಭಿಮಾನಿಗಳಿಗೆ ಒಂದು ಬೆಂಕಿ ನ್ಯೂಸ್ ಇದೆ ಅಂತ ಹೇಳಬೇಕು. RCB ತಂಡಕ್ಕೆ ಕನ್ನಡಿಗನೇ ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳಬೇಕಾದ್ರೆ ಸುದ್ದಿ ವೈರಲ್ ಆಗಿದೆ ಅಂತ ಹೇಳಬೇಕು. RCB ತಂಡಕ್ಕೆ ಹೇಳ್ತಾ ಅವಳು ಬರೋದು ಬಹುತೇಕ ಕನ್ಫರ್ಮ್ ಆಗಿದೆ ಅಂತ ಹೇಳ್ಬೇಕು. ಇನ್ನೊಂದು ಬೆಂಕಿ ಅಪ್ಡೇಟ್ ಬರ್ತಾ ಇದೆ ಅಂತ ಹೇಳಬೇಕು. ಏನೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನಮ್ಮ RCB ತಂಡ 2024 ತುಂಬಾ ಚೆನ್ನಾಗಿ ಆಡ್ತು ಅಂತ ಹೇಳ್ಬೇಕು. ಆಮೇಲೆ ಚೆನ್ನಾಗಿ ಅಂದರೆ ಲಾಸ್ಟ್ ವರ್ಲ್ಡ್ ಮ್ಯಾಚ್ ಚೆನ್ನಾಗಿ ಆಡ್ತು. ಆಮೇಲೆ ಪ್ರೆಸ್ಟೇಜ್ ಅಷ್ಟು ಎಡಬತ್ತು ಅಂತ ಹೇಳ್ಬೇಕು RCB ತಂಡ. ಈಗ 2025ಗೆ ಆ ತಪ್ಪು ಆಗಬಾರ್ದು ಅಂತ ಆಕ್ಷನಲ್ಲಿ ಒಳ್ಳೆ ಟೀಮ್ ಕಟ್ಟೋದಂತ RCB ತಂಡ ಎಲ್ಲರೂ ಕೂಡ ಬಿಟ್ಟಿದೆ ಅಂತ ಹೇಳ್ಬೇಕು. ಅಂದರೆ ಮೇನ್ ಪ್ಲೇಯರ್ಸ್ಗಳು ಕೂಡ ಆಕ್ಷನಲ್ಲಿ ನಾವು ಇಷ್ಟಾರೆ ಕರ್ಕೊತೀವಿ ಇಲ್ಲಾಂದ್ರೆ ಬಿಡ್ತೀವಿ ಅಂತ ಅವರು ಕೂಡ ಕಾರಣ ಕೊಟ್ಟು ಬಿಟ್ಟಿದ್ದಾರೆ ಅಂತ ಹೇಳಬೇಕು. 3 ಜನ ರಿಟರ್ನ್ ಮಾಡ್ಕೊಂಡಿದ್ದಾರೆ, ಗೊತ್ತಿರ್ಬೋದು 3 ಜನ ಯಾರು ಅಂತವ. RCB ತಂಡಕ್ಕೆ ಯಾರು ಬೇಕು ಅಂತ ನಿಮ್ಮ ಅನಿಸಿಕೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಗುರು. ಮಧ್ಯದಾಗ RCB ತಂಡಕ್ಕೆ ಯಾರು ಬೇಕು ನಿಮ್ಮ ಪ್ರಕಾರ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. RCB ತಂಡಕ್ಕೆ ಬಂದಿರೋ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಕನ್ನಡಿಗರು ಹೊಸ ಕ್ಯಾಪ್ಟನ್ ಹುಡುಕ್ತಾ ಇದ್ದೀವಿ, ನಮಗೆ ಹೊಸ ಕ್ಯಾಪ್ಟನ್ ಬೇಕು ಅಂತ ಡುಪ್ಲೆಸ್ ಅವರ ಬೇಡ ಅಂತ ಬೇಕು. ಡುಪ್ಲೆಸ್ ಅವರ ಮತ್ತೆ ಕರ್ಕೊಳ್ಳೋದಿಲ್ಲ RCB ತಂಡ ಅಂತ ಹೇಳ್ಬೇಕು. RCB ತಂಡಕ್ಕೆ ಬರೋಕ್ಕೆ ಕನ್ನಡಿಗರು ಯಾರಿದ್ದಾರಪ್ಪ ಅಂತಂದರೆ KL ರಾಹುಲ್ ಒಬ್ಬರೇ ಗುರು ಇರೋದು. ಆ ಕಾರಣದಾಗಿ RCB ತಂಡಕ್ಕೆ ಬರೋದು ಬಹುತೇಕ ಕನ್ಫರ್ಮ್ ಆಗಿದೆ ಅಂತ ಹೇಳಬೇಕು. RCB ತಂಡಕ್ಕೆ KL ರಾಹುಲ್ ಅವರು ಬರೋದು ಬಹುತೇಕ ಕನ್ಫರ್ಮ್ ಗುರು. ಏನಿಲ್ಲ ಅಂತಂದ್ರೆ KL ರಾಹುಲ್ ಒಂದು 18 ಕೋಟಿ ಒಳಗೆ ಸಿಗ್ತಾರೆ ಅಂತ ಹೇಳ್ಬೇಕು. ಅದ್ರ ಮೇಲೆ ಹೋಗೋದಿಲ್ಲ ಅಂತ ಹೇಳ್ಬೇಕು. ಯಾಕಂದರೆ IPL ಅವರು ಲಾಸ್ಟ್ 2 ವರ್ಷದಿಂದ ಅಷ್ಟೊಂದು ಅತ್ಯುತ್ತಮವಾದ ಪ್ರದರ್ಶನ ನೀಡಿಲ್ಲ ಅಂತ ಹೇಳ್ಬೇಕು. ಅದಕ್ಕಿಂತ ಮುಂಚೆ ಡಿಮರ್ ಆಟ ಆಡಿದ್ರು KL ರಾಹುಲ್ ಅಂತ ಹೇಳಬೇಕು. ಆದರೆ LSG ಬಂದರೂ ಕೂಡ ಸ್ಟಾರ್ಟಿಂಗ್ ವರ್ಷ ಸಖತ್ತಾಗಿ ಆಡಿದ್ರು. ಆಮೇಲೆ ಕಳೆದ 2 ವರ್ಷದಿಂದ ಅಷ್ಟೊಂದು ಚೆನ್ನಾಗಿ ಅತ್ಯುತ್ತಮವಾದ ಪ್ರದರ್ಶನ ನೀಡ್ತಾ ಇಲ್ಲ ಅಂತ ಹೇಳಬೇಕು KL ರಾಹುಲ್ ಅವರು ಅಂತ ಹೇಳ್ಬೇಕು. ಆದರೆ ಈ ವರ್ಷ RCB ತಂಡಕ್ಕೆ ಬರೋಕ್ಕೆ ಅವರು ಕೂಡ ಕುತೂಹಲ ಕಾಯ್ತಿದ್ದಾರೆ ಅಂತ ಹೇಳ್ಬೇಕು. ಅವರು ಕೂಡ ಹೇಳಿದರೆ ನಾನು ಹೋಮ್ ಗ್ರೌಂಡ್ಗೆ ಆಡೋಕ್ಕೆ ತುಂಬಾ ಇಷ್ಟಪಡ್ತೀನಿ, ಅಂದರೆ ಹೋಮ್ ತಂಡಕ್ಕೆ ಆಡೋಕ್ಕೆ ಹೋಮ್ ಫ್ರಾಂಚೈಸಿಗೆ ಆಡೋಕ್ಕೆ ತುಂಬಾ ಇಷ್ಟಪಡ್ತೀನಿ. ಯಾಕಂದರೆ ನಾನು ಬೇರೆ ತಂಡದಿಂದ ಹೋಗಿ ಆಡಿದ್ರು ಕೂಡ ಅಲ್ಲಿ ನನಗೂ ಕೂಡ ಸಪೋರ್ಟ್ ಮಾಡೋರು ಹೋಮ್ ಫ್ಯಾನ್ಸ್ಗಳು, ಮತ್ತು ಹೆಚ್ಚಾಗಿ ಫ್ಯಾನ್ಸ್ ಸಪೋರ್ಟ್ RCBಗೆ ಇರೋದು. ಅದು ಕೂಡ ನಮಗೆ ಸಪೋರ್ಟ್ ಮಾಡೋದು ತುಂಬಾ ಖುಷಿ ಆಗೋದು. ಇನ್ನು ನಾನು ನಮ್ಮ ಟೀಮ್ಗೆ ಆಡ್ತಂದ್ರೆ ಯಾವ ರೀತಿ ಸಪೋರ್ಟ್ ಕೊಡಿದೆ ಮತ್ತು ನನ್ನ ಟೀಮಲ್ಲಿ 2016ರಲ್ಲಿ ಬಿಟ್ಟಂಥ ಕೆಲಸವನ್ನು ಮತ್ತೆ ಮುಂದುವರಿಸಬೇಕು. ನಾವು 2016ರಲ್ಲಿ ಯಾವ ಪೆಂಡಿಂಗ್ ಇರುತ್ತೋ ಕೆಲಸ ಮತ್ತೆ ಮುಗಿಸಿ ಕಪ್ ಹೊಡಿಲೇಬೇಕು ಅಂತ ನಮ್ಮ ಕನ್ನಡಿಗ KL ರಾಹುಲ್ ಅವರು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. KL ರಾಹುಲ್ RCB ತಂಡಕ್ಕೆ ಬೇಕಾ ಅಥವಾ ಬ್ಯಾಡ್ವಾ ಅಂತ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಗುರು. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಥವಾ ಮಾಡೋದೇ ಇಲ್ಲ ಅಂತ ನೋಡೋಣ. ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಮರಿದಂಗೆ ಮಾಡಬೇಕು. ಇಲ್ಲವರೆಗೂ ವೀಡಿಯೋ ನೋಡಿದ್ರೆ ಅನ್ನೋದಾಯಿತು ಅಂತಂದರೆ ಗುರು ನೋಡಿದ್ದೀನಿ, ಇಲ್ಲ ಅಂತ ಎಸ್ ಬ್ರೋ ಅಂತ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ನೋ ಬ್ರೋ. KL ರಾಹುಲ್ ಬೇಕು ಅಂತಾರೆ ಎಸ್, ಇಲ್ಲಾಂದರೆ ನೋ ಅಂತ ಕಮೆಂಟ್ ಮಾಡಿ ಗುರು. ನೋಡಿ ಎಷ್ಟು ಜನ ಕಮೆಂಟ್ ಮಾಡ್ತಿರಂತ. ಸಿಗೋದು ಎಷ್ಟು ಒಳ್ಳೆ ತಾಟ ಬಾಯ್. ನಮಸ್ಕಾರ. ಜೈ RCB. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸೀಸೋ ತಾಟ ಬಾಯ್ ಬಾಯ್.